trans community are involved in this protest. நாங்க எங்களுடைய வாய்ஸை கொடுத்துருக்கோம் all over India. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಫಸ್ಟ್ ಆಫ್ ಆಲ್ ಇದು ನೀಟ್ ಸ್ಕ್ಯಾಮ್ ಅನ್ನೋದು ಈ ಇಯರ್ ಮಾತ್ರ ಆಗಿಲ್ಲ, 24ಇಂದನೂ ಆಗ್ತಾಯಿದೆ, ಅದಕ್ಕೆ ಮುಂಚೆಯಿಂದನೂ ಆಗ್ತಾಯಿದೆ. ಆವಾಗ ಜನರಿಗೆ ಗೊತ್ತಾಗಿಲ್ಲ, ಅಷ್ಟೊಂದು ಈ ಥರ ಇಷ್ಟೊಂದು ಪಬ್ಲಿಸಿಟಿ ಆಗಿದ್ದಿಲ್ಲ. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಅವೇರ್ ಆಗ್ತಾ ಇದ್ದಾರೆ ಆ್ಯಂಡ್ ಗೊತ್ತಾಗಿದೆ ಈ ಥರ ಪೇಪರ್ ಲೀಕ್ ಆಗಿದೆ ಅಂತ. ಸೊ ಜಸ್ಟಿಸ್ಗೋಸ್ಕರ ನಿಂತ್ಕೊತಾ ಇದ್ದೀವಿ, ಅದಕ್ಕೆ ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇಷ್ಟು ದಿನ ಲ್ಯಾಗ್ ಆಗೋಕ್ಕೆ ರೀಸನ್ನೇ ನರೇಂದ್ರ ಮೋದಿ ಅವರು. ಅವರೇನು ಡೆಮ್ಮ ಆನ್ಸರ್ ಮಾಡೋಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಆಗಲ್ವಾ? ಫಸ್ಟ್ ಡೇನೇ ಅವ್ರು ರೆಸ್ಪಾನ್ಸ್ ಮಾಡಿದಿದ್ರೆ ಇಷ್ಟು ದಿನ ಪ್ರೊಟೆಸ್ಟ್ ನಡೀತಾ ಇದ್ದಿಲ್ಲ. ಆ್ಯಂಡ್ ಒಂದು ಮನುಷ್ಯ ಹಂಗರ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೋನಮ್ ಅವರು ಸಾಯೋ ಸ್ಟೇಜಲ್ಲಿ ಇರೋವರೆಗೂ ಅವ್ರು ರೆಸ್ಪಾನ್ಸ್ ಮಾಡಲ್ವಾ? ನಿನ್ನೆ ರಿಪ್ಲೈ ಮಾಡಿದ್ದಾರೆ ಇಷ್ಟು ದಿನ ಆದಮೇಲೆ. ಆ್ಯಂಡ್ ಆಲ್ಸೋ ಎಷ್ಟು ಜನ ಸ್ಟೂಡೆಂಟ್ಸ್ ಸತ್ತೋಗಿದ್ದಾರೆ, ಅವ್ರ ಪೇರೆಂಟ್ಸ್ಗೆ ಏನು ರೆಸ್ಪಾನ್ಸಿಬಲ್ ಗೌರ್ನಮೆಂಟ್? ನಮ್ಮ ಸಿಸ್ಟಮ್ ಅನ್ನೋದೇ ಕರೆಕ್ಟಾಗಿಲ್ಲ. ಫಸ್ಟ್ ಆಫ್ ಆಲ್ ಡೆಮೋಕ್ರಸಿ ಅನ್ನೋದಿಲ್ಲ. ಸ್ಟೂಡೆಂಟ್ಸ್ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ನಮ್ಮ ಡೆಲ್ಲಿಯಲ್ಲಿ, ಬಟ್ ಪೊಲೀಸ್ ಅವರೇ ಚಾರ್ಜ್ ತಗೊಂಡು ವೈಲೆನ್ಸಾಗಿ ಮಾಡಿದ್ದಾರೆ. ಎಷ್ಟೊಂದು ಜನಗೆ ಹರ್ಟ್ ಮಾಡಿದ್ದಾರೆ, ಬ್ಲೀಡಿಂಗ್ ಆಗ್ತಾಯಿದೆ. ವಿಮೆನ್ಸ್ಗೆಲ್ಲ ಹರಾಸ್ ಥರ ಮಾಡಿದ್ದಾರೆ. ಅವ್ರಿಗೆ ವಿಮೆನ್ಸ್ಗೆ ಒಂದು ರೆಸ್ಪೆಕ್ಟ್ ಇಲ್ಲ, ಏನೂ ಇಲ್ಲ. ಕೈ ಎಲ್ಲಂದರೆ ಅಲ್ಲಿ ಹಾಕೋದು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು. ಸ್ಟೂಡೆಂಟ್ಸ್ಗೆ ಎಷ್ಟು ದೂರದಿಂದ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಆ್ಯಂಡ್ ಅಲ್ಲಿ ನೈಟ್ ಸ್ಟೇ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡಿ ಪೀಸ್ಫುಲ್ಲಾಗಿ ಮಾಡ್ತಾಯಿದ್ರು. ಎಲ್ಲ ಸ್ಟಾರ್ಟ್ ಮಾಡಿದೆ ಈ ಗವರ್ನಮೆಂಟ್ ಅವರು. ಪೇಪರ್ ಲೀಕ್ ಆಗಿದ್ರ ಹಿಂದೆ ಯಾರು ಇರ್ಬೋದು? ಏನಾದರೂ ಕೈವಾಡ ಅಥವಾ ಸಂಘಟನೆಗಳ ಕೈವಾಡ? ಯಾಕೆ ಇದಕ್ಕೆ ಮೇಜರ್ ಆಗಿ ಅಲ್ಲಿಂದ ಉತ್ತರ ಬರ್ತಾ ಇಲ್ಲ ಅಂತ? ಇದು ಧರ್ಮೇಂದ್ರ ಪ್ರಧಾನ್ ಅವರಿಂದ ಬರಬೇಕು. ಯಾಕಂದರೆ ಜಂಟಿ ಅವ್ರದ್ದೇ ನಡೆಯೋದು. ಅವ್ರಿಗೇನು ಗೊತ್ತಿಲ್ಲಾರ್ದು ಅದು ಪೇಪರ್ ಲೀಕ್ ಆಗಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಮೇನ್ ಪಾಯಿಂಟ್ ಅಲ್ಲಿಂದನೇ. ಅವ್ರನ್ನ ಹಿಡಿದ್ರೆ ಎಲ್ಲರೂ ಹೊರಗಡೆ ಬರ್ತಾರೆ. ಒಂದು ಮಾಡಿರೋ ಪೇಪರ್ ಲೀಕಿಂದ ಎಷ್ಟೆಷ್ಟೋ ಕೊಳ್ಳೆ ಹೊಡಿತಾನೆ. ಎಷ್ಟು ಸ್ಟೂಡೆಂಟ್ಸ್, ಎಷ್ಟು ಜನ ಹೆಂಗೆ ಸೂಸೈಡ್ ಮಾಡ್ಕೊಂಡಿರಲ್ಲ. ಒಂದೊಂದು ಪೇರೆಂಟ್ಸು ಎಷ್ಟೋ ಕಷ್ಟ ಬಿದ್ದುಕೊಂಡು ಎಲ್ಲೆಲ್ಲೋ ಕಳಿಸಿ ರೈಲ್ವೆ ಸ್ಟೇಷನಲ್ಲಿ ಅವ್ರ ಪೇರೆಂಟ್ಸಿಗೆ ಅಮೌಂಟು ರೂಮಿಗೆ ಪೇ ಮಾಡ್ಲಿಕ್ಕೆ ಅಮೌಂಟ್ ಇರೋಲ್ಲ ಅಂದ್ರೂ ಅವರು ಫುಟ್ಪಾತಲ್ಲಿ ಮಲ್ಕೊಂಡು ಮಾರ್ನಿಂಗ್ ಹೋಗಿ ಪೇಪರ್ ಬರ್ಲಿಕ್ಕೆ ಅವ್ರ ಮಕ್ಕಳ ಜೊತೆಗೆ ಅವರು ಇವಾಗ ಕಷ್ಟಪಡ್ತಾರೆ. ಅವ್ರ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರೋ ನೋಡ್ರಿ 22 ಏಜ್ ಮೇಲಿರೋರು. ಅವ್ರಿಗೂ ಕನಸಿರ್ತದೆ ನಮ್ಮ ಮಕ್ಕಳು. ಸಿಂಗಲ್ ಪೇರೆಂಟ್ಸ್ನ ಇರ್ತಾರೆ, ಏನೋ ಮುಂದೆ ಮಾಡ್ತಾರೆ ಏನೋ ಅಂತ. ಒಂದು ತಾಯಿ ಒಂದು ಮಗನಿಂದನೇ ಬದುಕಿರ್ತಾಳೆ. ಈಗ ಅವನೇ ಇಲ್ಲ ಅಂದರೆ ಆ ತಾಯಿ ಹೆಂಗೆ ಬದುಕಬೇಕು? ಎಜುಕೇಷನ್ ಮಿನಿಸ್ಟರ್ ಇರ್ಬೋದು, ನೆಕ್ಸ್ಟ್ ನೀವು ಡೆಲ್ಲಿಯಲ್ಲಿ ಈಗ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ನೀವು ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಬೆಂಗಳೂರಲ್ಲಿ ನಡೀತಾ ಇರುವಂಥ ಈ ಹೋರಾಟಕ್ಕೆ ಇಲ್ಲಿನ ಸರ್ಕಾರ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದೆಯಾ? ಈಗ ಇಲ್ಲಿ ಮಾಡಬಾರ್ದು, ಅಥವಾ ನೀವು ಅಲ್ಲೇ ಹೋಗಿ ಮಾಡಿ, ಅಥವಾ ನಾವೇನಾದರೂ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಮಾತುಗಳು ಯಾವುದೇ ಸರ್ಕಾರ ಯಾರು ಮುಂದೆ ಬರ್ತಿಲ್ವಾ? ನಾವು ಇದ್ದೀವಿ ಸತ್ತೀವ, ಇಲ್ಲಿ ಬಂದು ನಾವೇನು ಮಾಡ್ಲತ್ತೀವಿ ಅನ್ನೋದೇ ಗೊತ್ತಿಲ್ಲ. ಅವ್ರೇನೋ ಕೇಳೋದು, ಅವ್ರು ಹೇಳೋದು ಒಂದೇ ಸೆಕೆಂಡ್ರಿ. ಅದು ಅವ್ರಿಗೆ ಇಲ್ಲಿ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ. ಫ್ರೀಡಮ್ ಪಾರ್ಕಲ್ಲಿ ಏನು ಮಾಡ್ಲತ್ತಾರ ಜನ, ಏನಿಲ್ಲ, ಏನಾಗ್ಯದ, ಏನೆತ್ತ ಅವ್ರು ಕೇಳೋಷ್ಟು ಅವ್ರ ಬಳಿ ಪೇಷನ್ಸ್ನೂ ಆದೋ ಇಲ್ಲ. ಪಾಪ ಅವ್ರಷ್ಟು ಬಿಸ್ನೆಸ್ ಕುಂತ್ಕೋತಾರ ಅಷ್ಟೇ, ಏನೂ ಮಾಡಲ್ಲ. ಅವ್ರು ಮಾಡೋರಿದ್ರೆ ಇಲ್ಲಿ ಬಂದು ಮಾಡಬೇಕು. ಏನು ಮಾಡ್ಲತ್ತಾರ ಮಕ್ಕಳು, ಏನಿಲ್ಲ, ಅಲ್ಲಿ ಜಂತರ್ ಮಂತ್ರಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ ಆತದ ಏನಂತ ಅವ್ರು ಕೇಳಬೇಕು. ಅದನ್ನು ಏನೂ ಕೇಳೋದಿಲ್ಲ, ಮಾಡೋದಿಲ್ಲ. ಇವ್ರೇನು ಮಾಡ್ತಾರೆ ರೀ ನಮ್ಮ ಸರ್ಕಾರ? ಆದ್ರೆ ನಮ್ಮ ಬೆಂಗಳೂರು ಅಂತ ಏನಿಲ್ಲ, ಇಲ್ಲೇ ಮಾಡ್ಲತ್ತೀವಿ, ಯಾರು ಒಬ್ರಿಲ್ಲ. ಪೊಲೀಸರು ಆಯ್ತು ಕುಂದಿರ್ತಾರ, ಮಾಡ್ತಾರೆ. ಬೇಕಾದರೆ ಇನ್ನೂ ಒಂದು ಎಡ್ಡೆಟ್ಟು ಹೊಡೆದೋತಾರ ನೋಡಿ ನಮಗೆ ಹೊಡೆದವ್ರಿ ಅಂತಂದ್ರೆ. ಅಷ್ಟೇ ಅವ್ರ ಕೆಲಸ. ನೀನು ಯಾವ ಸೀಮೆ ಪ್ರಧಾನಿನಯ್ಯ? ಯಾವಾಗ ಹೇಳೋದು? ಎಷ್ಟು ದಿವಸಕ್ಕೆ ಮಾತಾಡೋದು? ಇದೇನು ಪ್ರಧಾನಿ ಮಾತಾಡೋದು? ರಾತ್ರಿ 12 ಗಂಟೆಯಲ್ಲಿ ನೀನು ಸಂದೇಶ ಕಳಿಸ್ಬಿಟ್ರೆ ಇದು ಸಂದೇಶನ? ಆಯ್ತಪ್ಪ, ಕಠಿಣ ಶಿಕ್ಷೆ ಕೊಟ್ಬಿಡ್ತೀನಿ. ಯಾವತ್ತು ಕೊಡೋದು ನೀನು? ಯಾವುದು ತನಿಖೆ ಮಾಡಿಸ್ತೀನಿ, ಆಮೇಲೆ ತಾನೇ ನೀನು ಕಠಿಣ ಶಿಕ್ಷೆ. ತಕ್ಷಣ ನಿನ್ನೂ ಸೇರಿಸ್ಕೊಂಡು ನಿನಗೇನಾರ ಮಾನ ಮರ್ಯಾದೆ ಇದೆ ಪ್ರೈಮ್ ಮಿನಿಸ್ಟ್ರಿಗೆ ರಿಸೈನ್ ಮಾಡಬೇಕು. ಇಲ್ಲ ನೀನು ಉಳ್ಕೋಬೇಕಂದ್ರೆ ಯಾವೊಂದು ತಪ್ಪು ಮಾಡಿದನೋ ಅವ್ನು ತಲೆದಂಡ ತಗೋಬೇಕು. ಅದು ಬಿಟ್ಟು ಬೇರೆ ಬೇರೆ ಸಬೂಬುಗಳನ್ನ ಹೇಳಿ ತಾವು ತಲೆ ತಪ್ಪಿಸ್ಕೊಳ್ಳೋದಕ್ಕೆ, ಕಳ್ಳ ವ್ಯವಸ್ಥೆಯನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ನಡೆಸ್ತಾ ಇರ್ತಕ್ಕಂಥ ಸಂಚ್ ಇದು ಕೂಡಲೇ ನಿಲ್ಲಬೇಕು. ಇದಕ್ಕೆ ನಾವು ರೈತ ಸಂಘ ಇಡೀ ರಾಜ್ಯಾದ್ಯಂತ ಬೆಂಬಲಿಸ್ತೀವಿ. ನನ್ನ ಹೆಸರು ಶಶಿಕಲಾ ಶ್ರೀನಿವಾಸ್ ಗೌಡ ಅಂತ. ಆಮೇಲೆ ಸೋಷಿಯಲ್ ವರ್ಕರ್. ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ತಿದೆ ಏನಾಗ್ತಾ ಇದೆ ಅಂತ. ಯಾಕಂದರೆ ನೆಕ್ಸ್ಟು ನಿಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳ ಪೀಳಿಗೆಗೆ ಎಲ್ಲ ಒಳ್ಳೇದಾಗಬೇಕಲ್ವ ಮೇಡಮ್. ಆದ್ದರಿಂದ ನಾವು ಇಲ್ಲಿ ಬಂದಿದೆ, ಪ್ರತಿಯೊಬ್ಬರು ಇವಾಗ ನಾವು ಕೈ ಜೋಡಿಸ್ಬೇಕು. ಈಗ ಜೋಡಿಸ್ತೀವಿ ಅಂದರೆ ಮುಂದಕ್ಕೆ ತುಂಬ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾವು ಈಗ ಸುಮ್ಮನೆ ಕೂತ್ಕೊಂಡ್ರೆ ಮುಂದಕ್ಕೆ ಯಾರು ಆಗ್ತಾರೆ ಹೇಳಿ? ಕರೆಕ್ಟಾ? ಓಟು ಹೇಗೆ ಕೇಳ್ತಾರೋ ಅದೇ ಥರ ನಾವು ಕೇಳೋದು ನಮ್ಮ ಹಕ್ಕಲ್ವಾ? ನಾವು ಏನು ಕೇಳಿದ್ರಿ? ಪ್ರಾಪರ್ಟಿ ಕೇಳಿದ್ರಾ? ಒಂದು ಸೈಟ್ ಕೇಳಿದ್ರಾ? ನಾವೇನು ಕೇಳಿಲ್ಲ. ನಮ್ಮ ವಿದ್ಯಾಭ್ಯಾಸದಲ್ಲಿ ನಮಗೆ ಒಂದು
ಸಿಚುವೇಶನ್ ಇದೆ, ನಮಗೆ ಕೊಡಿ ಅಂತ ನಾವು ಕೇಳ್ತಿದ್ದೀರಿ. ಇವರೆಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.